ನಾನು ಪೂಜಾ. ಈಗ ನೋಡೋಣ ವಿಶೇಷ ಕಾರ್ಯಕ್ರಮವನ್ನ. ಹಲವು ಧರ್ಮ ಜಾತಿಗಳನ್ನೊಳಗೊಂಡಿರೋ ದೇಶದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಇಂತಹ ನಾಡಿನಲ್ಲಿ ಅಲ್ಲಲ್ಲಿ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಇತರೆ ಧರ್ಮಗಳನ್ನು ಅನುಸರಿಸೋ ಜನರೊಡನೆ ಕೆಲವೊಂದು ವಿಚಾರದಲ್ಲಿ ಹಾಗಾಗಿ ಕೋಮು ಗಲಭೆಗಳು ನಡೆಯೋದನ್ನು ನಾವು ನೀವೆಲ್ಲ ಕಂಡಿದ್ದೇವೆ. ಇನ್ನೊಂದೆಡೆ ಧರ್ಮಾತೀತ ಜಾತ್ಯತೀತವಾಗಿ ಅನ್ಯೋನ್ಯತೆಯಿಂದ ಹಬ್ಬ ಹರಿದಿನಗಳನ್ನು ಆಚರಿಸೋ ನಿದರ್ಶನಗಳು ನಮ್ಮ ಕಣ್ಮುಂದೆ ಇವೆ. ಇದಕ್ಕೆ ತಾಜಾ ನಿದರ್ಶನವಾಗಿದೆ ಮಂಡ್ಯದ ಗಾಂಧಿನಗರದಲ್ಲಿ ಹಿಂದೂ ಮುಸ್ಲಿಂ ಗೆಳೆಯರ ಗುಂಪು ಗೌರಿ ಗಣೇಶ ಹಬ್ಬವನ್ನು ಆಚರಿಸುತ್ತಿರುವುದು. ಹೌದು, ಮೊನ್ನೆಯಷ್ಟೇ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆಯ ವೇಳೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ನಡೆದ ಸಂಘರ್ಷದ ಬೆಂಕಿ ಇನ್ನೂ ಆರಿಲ್ಲ. ಇಂತಹ ಸನ್ನಿವೇಶದ ನಡುವೆ ಮಂಡ್ಯದ ಗಾಂಧಿನಗರದಲ್ಲಿ ಧರ್ಮವನ್ನು ಮೀರಿ ಹಿಂದೂ ಮುಸ್ಲಿಂ ಗೆಳೆಯರ ಗುಂಪು ಗೌರಿ ಗಣೇಶವನ್ನು ಪೂಜಿಸುವ ಮೂಲಕ ಧರ್ಮದ ಹೆಸರಿನಲ್ಲಿ ಕಚ್ಚಾಡೋರಿಗೆ ಮಾದರಿಯಾಗಿದ್ದಾರೆ. ಗಾಂಧಿನಗರ ನಾವು 4 ವರ್ಷದಿಂದ ಗಣಪತಿ ಉಳಿಸ್ತಾ ಇದ್ದೀವಿ. JB ಗೆಳೆಯರ ಬಳಗದಿಂದ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು. ನಾವೇನು ಇಲ್ಲಿ ಗಾಂಧಿನಗರದಲ್ಲಿ ಹಿಂದೂ ಮುಸ್ಲಿಮನ ಭೇದ ಭಾವ ಇಲ್ಲದೇ ಎಲ್ಲ ಭಾವೈಕ್ಯತೆಯಿಂದ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೀವಿ. ಇದರ ಎಲ್ಲ ಜನಗಳು ಸಹಕರಿಸಿದ್ದೀರ. ಎಲ್ಲರಿಗೂ ಮಂಡ್ಯದಲ್ಲಿ ಎಲ್ಲ ಜನತೆಗೂ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀವಿ. ಮುಂದಕ್ಕೆ ಯಾರು ಭೇದ ಭಾವ ಇಲ್ಲದೇ ಎಲ್ಲ ಒಗ್ಗಟ್ಟಾಗಿ ಹಬ್ಬನ ಆಚರಿಸಬೇಕು ಅಂತಲೂ ಕೇಳ್ಕೊತೀವಿ. ಜೈ ಭೀಮ್. ಜೈ ಭೀಮ್ ಗೆಳೆಯರ ಬಳಗದ ಗಾಂಧಿನಗರ 9ನೇ ಕ್ರಾಸ್ ನಿವಾಸಿಗಳಾದ ಸಲ್ಮಾನ್, ಚೇತನ್, ಶಕೀಲ್, ನಂಜುಂಡಿ, ಪುನೀತ್, ಲಘುವರ್ಧನ್, ಜಗದೀಶ್ ಮತ್ತು ಗೆಳೆಯರ ತಂಡವೇ ವಿನಾಯಕನನ್ನು ಭಾವೈಕ್ಯತೆಯಿಂದ ಸರ್ವಧರ್ಮಗಳನ್ನೊಳಗೊಂಡಂತೆ ಪೂಜಿಸುತ್ತಿದೆ. ಅಚ್ಚರಿ ಎನಿಸಿದರೂ ಸತ್ಯ ಇದು. ಮಂಡ್ಯದ ಗಾಂಧಿನಗರದ 9ನೇ ಕ್ರಾಸ್ ಜೈ ಭೀಮ್ ಗೆಳೆಯರ ಬಳಗ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಕಳೆದೊಂದು ವಾರದಿಂದ ವಿವಿಧ ರೀತಿಯ ಪೂಜಾ ಕೈಕರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಗುರುವಾರ ರಾತ್ರಿ ಕೂಡ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಎಲ್ಲ ಧರ್ಮದ ಜನರು ಗಣೇಶನ ಪ್ರಸಾದವನ್ನು ಸ್ವೀಕರಿಸಿದರು. ಭಕ್ತಿ ಭಾವದಿಂದ ವಿಘ್ನ ವಿನಾಯಕನಿಗೆ ನಮಿಸಿ ಸಂಭ್ರಮಿಸಿದರು.